ಎಲ್ಲರಿಗೂ ನಮಸ್ಕಾರ. ವಿದ್ಯಾಚೇತನ 23ನೇ ತಾರೀಕು ಯಾವ ಚಟುವಟಿಕೆಗಳನ್ನು ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. PDF ಅಲ್ಲಿ ಡೇ 20 ಅಂತ ಏನಿದೆ ಅಲ್ವಾ, ಇದನ್ನೇ ನಾವು 23/6/2026 ನಡೆಸಬೇಕಾದಂಥ ಚಟುವಟಿಕೆಗಳು. ಚಟುವಟಿಕೆಗಳ ವಿವರಣೆ ಏನಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ಪೀರಿಯಡಲ್ಲಿ ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಆ್ಯಂಡ್ ಕನ್ವರ್ಸೇಷನ್ ಅಂತ ಇದೆ. ಸೊ ಇದರಲ್ಲಿ ಟೆಲ್ ದ ಚಿಲ್ಡ್ರನ್ ಟು ಎಂಟರ್ ದ ಕ್ಲಾಸ್ ರೂಮ್ ಇನ್ ಎ ಲೈನ್ ಬೈ ಡೂಯಿಂಗ್ ಕದಮ್ತಾಲ್ ಬೈ ಕೌಂಟಿಂಗ್ ಏಕ್ ದೋ ಏಕ್. ಟೆಲ್ ದೆಮ್ ಟು ಡೂ rain clap. Children stand in a circle in the classroom clapping their hands. ಸೊ ರೇನ್ ಕ್ಲ್ಯಾಪ್ ಅಂತ ಮಾಡಿಸ್ಬೇಕು. ಅಂದರೆ ನಾವು ಒಂದು ಫಿಂಗರ್ ತೋರಿಸಿದ್ರೆ ಮಕ್ಕಳು ಒಂದು ಫಿಂಗರಿಂದ ಮಾತ್ರ ಟ್ಯಾಪ್ ಮಾಡಬೇಕು ತಮ್ಮ ಕೈಯನ್ನು. ಒಂದು ಕೈಯಿಂದ ಇನ್ನೊಂದು ಕೈ ಚಪ್ಪಾಳೆ ಹೊಡಿತೀವಲ್ಲ, ಸೊ ಒಂದು ಫಿಂಗರಿಂದ. ಸೊ 2 ಫಿಂಗರ್ ತೋರಿಸಿದ ತಕ್ಷಣ ಅಥವಾ ಬಾಯಿಂದ ಕೂಡ 2 ಅಂತ ಹೇಳ್ಬೋದು. 2 ಫಿಂಗರಿಂದ 3 ಫಿಂಗರ್ಸ್ ತೋರಿಸಿದ್ರೆ 3 ಫಿಂಗರ್, 4 ಫಿಂಗರ್, 5 ಫಿಂಗರ್ ಆ ಥರ ಮಾಡಿಸ್ಕೊಂಡು ರೇನ್ ಕ್ಲ್ಯಾಪ್ನ ಹಾಕಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ ನೇಚರ್ ವಾಕ್ ಅಂತ ಇದೆ. ಪ್ರೊಸೀಜರ್ ಏನು ಕೊಟ್ಟಿದ್ದಾರೆ ಅಂದರೆ, ಟೇಕ್ ದ ಚಿಲ್ಡ್ರನ್ ಟು ದ ಸ್ಕೂಲ್ ಪಾರ್ಕ್ ಆರ್ ಎ ನಿಯರ್ ಬೈ ಪಾರ್ಕ್. ಲೆಟ್ ದೆಮ್ ಸಿ ಆರ್ ಎಕ್ಸ್ಪ್ಲೋರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲ್ಯಾಂಟ್ಸ್. ಲೆಟ್ ದೆಮ್ ಟಾಕ್ ಅಬೌಟ್ ಇಟ್ ಅಂತ. ಸೊ ನಿಮ್ಮ ಸ್ಕೂಲ್ ಗ್ರೌಂಡಲ್ಲಿರ್ತಕ್ಕಂತಹ ಒಂದು ಟ್ರೀಸು, ಪ್ಲ್ಯಾಂಟ್ಸ್ ಬಗ್ಗೆ ತೋರಿಸಿ ಯಾವ್ಯಾವ ಡಿಫ್ರೆಂಟ್ ಟೈಪ್ ಆಗಿ ಇದೆ ಅನ್ನೋದನ್ನು ಮಾತಾಡಬೇಕು, ಟಾಕ್ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಸೆಕೆಂಡ್ ಪೀರಿಯಡ್ ಮೈ ಟೈಮ್. ಪ್ಲೇಸ್ ಸ್ಮಾಲ್ ಸ್ಟೋನ್ಸ್ ಆರ್ ಕ್ರಿಸ್ಟಲ್ಸ್ ಇನ್ ಅ ಗ್ಲಾಸ್ ಫುಲ್ ಆಫ್ ವಾಟರ್ ಆ್ಯಂಡ್ ಅಬ್ಸರ್ವ್ ದ ಚೇಂಜಸ್ ಇನ್ ದ ವಾಟರ್. ಪ್ಲೇಸ್ ಸಮ್ ಸ್ಮಾಲ್ ಆರ್ ಕ್ರಿಸ್ಟಲ್ಸ್ ಇನ್ ಅ ಗ್ಲಾಸ್ ಆಫ್ ವಾಟರ್. ಒಂದು ಗ್ಲಾಸ್ ವಾಟರಲ್ಲಿ ಸ್ಟೋನ್ಸ್ನ ಹಾಕ್ಬಿಟ್ಟು ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು ಅಂತ ಹೇಳ್ತಾರೆ. ಆ್ಯಸ್ ಸ್ಮಾಲ್ ಸ್ಟೋನ್ಸ್ ಆರ್ ಕ್ರಿಸ್ಟಲ್ಸ್ ಆರ್ ಆ್ಯಡೆಡ್ ಇನ್ ದ ಗ್ಲಾಸ್ ಫಿಲ್ಡ್ 3/4 ಆಫ್ ವಾಟರ್. ಅಬ್ಸರ್ವ್ ದ ಚೇಂಜಸ್ ಇನ್ ದ ವಾಟರ್ ಲೆವೆಲ್. ಅಂದ್ರೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ನ ತಗೊಂಡು ಅದರೊಳಗಡೆ ನಾವೇನು ಮಾಡ್ತಾ ಬರಬೇಕು, ಒಂದು ಸ್ವಲ್ಪ ನೀರು ಹಾಕಿ ನೆಕ್ಸ್ಟ್ ಅದರಿಂದ ಕಲ್ಲು ಹಾಕ್ಕೊಂಡು ಬರಬೇಕು, ಅಥವಾ ಕ್ರಿಸ್ಟಲ್ಸ್ ಅಂತ ಹೇಳಿದ್ದಾರೆ. ಸೊ ಕಲ್ಲು ಸಿಗುತ್ತಲ್ವ, ಸ್ಮಾಲ್ ಸ್ಟೋನ್ಸ್, ಅವನ್ನ ಹಾಕ್ತಾ ಬಂದಾಗ ಸೊ ನಮ್ಮ ಗ್ಲಾಸ್ ಫುಲ್ ನೀರಾಗಬೇಕಾದಾಗ ಒಂದು ಗ್ಲಾಸಿನ ಒಂದು ಕಾಲು ಭಾಗದಷ್ಟು ಜಾಗನಾದರೂ ನಮ್ಮ ಸ್ಟೋನ್ಸ್ ಹಿಡಿದಿದೆ, ಜಾಗ ತಗೊಂಡಿದೆ ಅಂತಕ್ಕಂಥದ್ದನ್ನು ಮಕ್ಕಳಿಗೆ ಹೇಳಬೇಕು. ನೆಕ್ಸ್ಟ್ ಆ್ಯಕ್ಟಿವಿಟಿ 2. ಸ್ಟಿಕ್ ಎ ಚೈಲ್ಡ್ಸ್ ನೇಮ್ ಕಾರ್ಡ್ ಟು ಈಚ್ ಕಪ್, ಫಿಲ್ಲಿಂಗ್ ಹಾಫ್ ವಿತ್ ಸಾಯಿಲ್, ಮೇಕಿಂಗ್ ಎ ಸ್ಮಾಲ್ ಹೋಲ್ ಎಟ್ ದ ಬಾಟಮ್. Put some seeds or legs in the soil. Sprinkle some water every day. Children will observe the changes in the top of the soil or seed germination day by day ಅಂತ. ಇದೇನಂತಂದರೆ, ಒಂದು ಗ್ಲಾಸನ್ನು ಇಟ್ಕೊಂಡು ಅದರಲ್ಲಿ ಮಣ್ಣು ತುಂಬಿ ಗಿಡ ಬೆಳೆಸ್ತಕ್ಕಂಥದ್ದು, ಒಂದು ಸೀಡ್ ಹಾಕಿ ಅದನ್ನು ಬೆಳೆಸ್ತಕ್ಕಂಥ ಆ್ಯಕ್ಟಿವಿಟಿ. ಇದನ್ನು ನಾವು ಸ್ವಲ್ಪ ದಿವಸ ಟೈಮ್ ಬೇಕಾಗುತ್ತಲ್ವ, ಸೊ ಮನೇಲೂ ಕೂಡ ಕೊಡ್ಬೋದು, ಅಥವಾ ಮಕ್ಕಳ ಹೆಸರನ್ನೇ ಬರೆದು ಆ ಒಂದು ಗ್ಲಾಸ್ಗಳಿಗೆ ಸ್ಕೂಲಲ್ಲೂ ಕೂಡ ಇಟ್ಕೋಬೋದು. ನೆಕ್ಸ್ಟ್ ಬೇಸಿಕ್ ನ್ಯೂಮರಿಕಲ್ ನಾಲೆಜ್ ಪೀರಿಯಡಲ್ಲಿ ಮೇಕ್ ಒನ್ ಚೈಲ್ಡ್ ಸ್ಟ್ಯಾಂಡ್ ಆನ್ ದ weighing scale and the other observe the weight. The teacher will record it in one place. Thus maintain a growth chart of each child's weight and display it in class. Children do well by following healthy eating habits. They will learn that they will grow. ಅಂದರೆ ಮಕ್ಕಳದ್ದು ವೇಯಿಂಗ್ ಮೆಷಿನ್ ತೊಗೊಂಬಂದು ವೆಯ್ಟ್ ಚೆಕ್ ಮಾಡಿ ಅದನ್ನು ನಾವೇನು ಮಾಡಬೇಕು, ಬರೆದಿಡಬೇಕು ಒಂದು ಕಡೆ. ಸೊ ನಾವು ನೆಕ್ಸ್ಟ್ ಇವ್ರು ಹೇಳೋದ್ರ ಪ್ರಕಾರ ಏನಂದರೆ, ದಸ್ ಮೇಂಟೈನ್ ಅ ಗ್ರೋತ್ ಚಾರ್ಟ್ ಆಫ್ ಈಚ್ ಚೈಲ್ಡ್ಸ್ ವೇಟ್ ಅಂತ ಹೇಳಿದ್ದಾರೆ. ಸೊ ಗ್ರೋತ್ ಚಾರ್ಟ್ನ ಮೇಂಟೈನ್ ಮಾಡಬೇಕು ಅಂತಂದರೆ ಒಂದು ಚಾರ್ಟ್ ಮಾಡ್ಕೋಬೇಕು ನಾವು. ಇಲ್ಲಿ ಮಕ್ಕಳದ್ದು ಒಂದು ಚಾರ್ಟ್ ಮಾಡಿಕೊಂಡು, ಇವಾಗ ಇಲ್ಲಿ ಮಂತ್ ವೈಸು ಮಕ್ಕಳಿಗೆ ಏನು ಮಾಡಬೇಕು, ಇಲ್ಲಿ ಸ್ಟೂಡೆಂಟ್ ನೇಮ್ ಬರೀಬೇಕು, ABC, ಹೌದಾ. ನೆಕ್ಸ್ಟ್ ಇಲ್ಲಿ ಇವಾಗ ಜೂನ್ ಮಂತ್ ಮಾಡ್ತಾ ಇದ್ದೀರಾ, ನೆಕ್ಸ್ಟ್ ಜುಲೈ. ಸೊ ಅವ್ರದ್ದು ವೇಟ್ ಎಷ್ಟಿದೆ ಅದನ್ನು ಎಂಟ್ರಿ ಮಾಡ್ತಾ ಹೋಗ್ಬೇಕು. ಸೊ ದೇ ಆರ್ ಗ್ರೋಯಿಂಗ್, ನಾವು ಬೆಳೀತಾ ಇದ್ದೀವಿ ಅನ್ನೋದನ್ನು ಮಕ್ಕಳಿಗೆ ತೋರಿಸ್ಬೇಕು. ಇದನ್ನು ಗ್ರೋತ್ ಚಾರ್ಟನ್ನು ಮಾಡಿ ಸ್ಕೂಲಲ್ಲಿ ಕ್ಲಾಸ್ ರೂಮಲ್ಲಿ ತೊಗ್ಬಿಟ್ಕೋಬೇಕು. ನೆಕ್ಸ್ಟ್ ಕ್ರಿಯೇಟಿವ್ ಆರ್ಟ್ಸಲ್ಲಿ ಮೇಕ್ ದ ಚಿಲ್ಡ್ರನ್ ಟು ಸಿಟ್ ಇನ್ ಎ ಸರ್ಕಲ್, ಗಿವ್ 3 ಲಾಂಗ್ ಸ್ಟ್ರಿಂಗ್ಸ್ ಫಾರ್ ಈಚ್ ಚೈಲ್ಡ್. Give each one different colors like red, blue and yellow. Keep the dyed threads in different patterns on one side. Then close other. ಏನಪ್ಪ ಅಂತ ಇದು, ಒಂದು ಹಾಳೆ ಮುಚ್ಚಿ ಈ ದಾರ ಎಳೆದು ಡಿಸೈನ್ ಮಾಡೋದಿತ್ತಲ್ವ ನಮ್ಮ ಕಲ್ಲಿನಲ್ಲಿ, ಸೇಮ್ ಅದನ್ನು ಮಾಡ್ಸಕ್ಕೆ ಹೇಳ್ತಾರೆ ಇಲ್ಲಿ. ನೆಕ್ಸ್ಟ್ ಪೀರಿಯಡ್ 5ಅಲ್ಲಿ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್.
List the names of common or familiar objects in the classroom with the help of the children. Paste the prepared nameplates on the respective objects. ಸೊ ಇಲ್ಲಿ ಒಂದಷ್ಟು ಕ್ಲಾಸ್ ರೂಮ್ನಾಗ ಇರ್ತಕ್ಕಂಥ ಅಬ್ಜೆಕ್ಟಿವ್ಸ್ನ ಹೆಸರನ್ನ ತಗೋಬೇಕು. ಆಮೇಲೆ ಏನು ಮಾಡಬೇಕು, ಅದನ್ನು ಒಂದು ಸ್ಟ್ರೈಪ್ ಒಂದು ಪೇಪರಲ್ಲಿ ಬರೆದು ಆ ಒಂದು ಪ್ಲೇಸ್ಗೆ ಅಂಟಿಸ್ಬೇಕು. ಈಗ ಚೇರ್ ಅಂತ ಇರುತ್ತೆ. ಸೊ ಅಬ್ಜೆಕ್ಟ್ಸ್ನ ಫಸ್ಟ್ ಲಿಸ್ಟ್ ಮಾಡ್ಕೋಬೇಕು, ಮಕ್ಕಳ ಕಡೆಯಿಂದ ಹೇಳಿಸ್ಬೇಕು. ಆ ಚೇರ್ ಅನ್ನೋದನ್ನು ಒಂದು ಕಾರ್ಡಲ್ಲಿ ಬರೆದು ಆ ಚೇರ್ಗೆ ಅಂಟಿಸೋದು. ಟೇಬಲ್, ಬ್ಲ್ಯಾಕ್ ಬೋರ್ಡ್, ಫ್ಯಾನ್, ವಾಲ್, ವಿಂಡೋ, ಡೋರ್, ಈ ಥರ ಒಂದಷ್ಟು ಅಬ್ಜೆಕ್ಟಿವ್ಸ್. ಮತ್ತೇನಾದರೂ ರ್ಯಾಕ್ ಇದ್ದರೆ ನಿಮ್ಮಲ್ಲಿ, ಗಾಡ್ರೇಜ್ ಇದ್ದರೆ, ಸೊ ಅದೆಲ್ಲದನ್ನೂ ಕೂಡ ಒಂದು ನಮ್ಮ ನೇಮ್ ಪ್ಲೇಟ್ಸ್ನ ಹಾಕಬೇಕು. ಟು ಪ್ರಿಪೇರ್ ಫ್ಲ್ಯಾಶ್ ಟೈಪ್ಸ್ ಆಫ್ ನೇಮ್ ಪ್ಲೇಟ್ಸ್ ಏನಂತ. ಸೊ ಅವಾಗ ಮಕ್ಕಳಿಗೆ ನೆಕ್ಸ್ಟ್ ಟೈಮ್ ಮಾಡಬೇಕು, ಅಲ್ಲಿ ಹೋಗಿ ನೀನೇನು ಮಾಡಬೇಕು, ಅದನ್ನು ಹೇಳು. ಆ ವಸ್ತುವಿನ ಹತ್ರನೇ ಹೋಗಿ ಅದೇನು ನಾನು ಬರೆದಿದ್ದೀನಲ್ಲ ಅದನ್ನು ಮತ್ತು ವಸ್ತುನ ಮುಟ್ಟಿ ಹೇಳು ಅಂತಕ್ಕಂಥದ್ದು. ಸೊ ಇದರಿಂದ ಮಗುವಿಗೆ ಆ ವಸ್ತು ನೋಡಿದಾಗ ಅದರದ್ದು ಒಂದು ಹೆಸರು ಮತ್ತು ಅದ್ರ ಸ್ಪೆಲ್ಲಿಂಗ್ ಕೂಡ ಎಲ್ಲನೂ ಪ್ರಾಕ್ಟೀಸ್ ಆಗುತ್ತೆ. ನೆಕ್ಸ್ಟ್ ಔಟ್ಡೋರ್ ಗೇಮಲ್ಲಿ ಪ್ಲೇ ಎ ಗೇಮ್ ಇನ್ ದ ಸ್ಟೈಲ್ ಆಫ್ ಮ್ಯೂಸಿಕಲ್ ಚೇರ್ಸ್. ಮ್ಯೂಸಿಕಲ್ ಚೇರ್ ಆಟವನ್ನು ಆಡಿ ಅಂತ ಹೇಳಿದ್ದಾರೆ. ಈಗ ಅಲ್ಲಿ ಯಾರಿಗೆ ನಂಬರ್ನ ಹಾಕ್ರಿ ಪ್ಲೇ ಇವಕ್ಕೆ ಅಂತ, ಚೇರ್ಗಳಿಗೆ ನಂಬರ್ ಹಾಕ್ರಿ. ಸೊ ನಂಬರ್ನ ಹೇಳಿದಾಗ ದ ಚೈಲ್ಡ್ ಈಸ್ ಇನ್ಸ್ಟ್ರಕ್ಟೆಡ್ ಟು ಸೇ ದ ನಂಬರ್ ಪ್ಲೇಸ್ಡ್ ಆನ್ ದ ಚೇರ್. ಅವ್ರ ಟೀಚರ್ ಯಾವ ನಂಬರ್ ಹೇಳ್ತಾರೆ ಆ ನಂಬರ್ನ ಮಗು ಏನು ಮಾಡಬೇಕು, ಅದರ ನಂಬರ್ ನೇಮನ್ನು ಅಥವಾ ನಂಬರನ್ನು ಹೇಳಬೇಕು. ನೆಕ್ಸ್ಟ್ ಸ್ಟೋರಿ ಟೈಮಲ್ಲಿ ಮತ್ತೆ ನಮ್ಮ ನೀಲಿ ನರಿ ಸ್ಟೋರಿಯನ್ನೇ ಮತ್ತೊಂದು ಸಲ ಹೇಳಬೇಕು, ಬ್ಲೂ ಫಾಕ್ಸ್ದು. ನೆಕ್ಸ್ಟ್ ಲಾಸ್ಟ್ ಪೀರಿಯಡ್ ಸಿ ಯು ಅಗೇನ್. ಸೊ ದಿಸ್ ಈಸ್ ಎಲ್ಲದು ಏನು 23/6/26 ನಡೆಸಬೇಕಾದಂತಹ ವಿದ್ಯಾಪ್ರವೇಶ ಚಟುವಟಿಕೆಗಳು. ಥ್ಯಾಂಕ್ ಯು.